ಸಂಸಾರದ ಈ ನಮ್ಮ ಅವಸ್ಥೆಯಲ್ಲಿ ಹಲವಾರು ವಿಭ್ರಮಗಳಿಗೆ ನಾವೆಲ್ಲ ಒಳಗಾಗಿದ್ದೇವೆ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೇವೆ, ಮಾಡಲಿಕ್ಕೆ ಹೊರಟಂಥ ಕೆಲಸ ಸಫಲವಾಗದೇ ಹೋದಾಗ ದುಃಖಿಸ್ತೇವೆ, ವ್ಯಥೆ ಪಡ್ತೇವೆ, ಸಂಕಟ ಆಗುತ್ತೆ ಮನಸ್ಸಿಗೆ, ಅಯ್ಯೋ ಹೀಗಾಯ್ತಲ್ವಾ ಅಂತ ಹೇಳಿ. ಇಷ್ಟೆಲ್ಲ ವಿಭ್ರಮಗಳಿಗೆ ಕಾರಣ ಏನು ಅಂತ ಕೇಳಿದರೆ, ಇದೆಲ್ಲವನ್ನು ಕೂಡ ನಾನೇ ಮಾಡ್ತೇನೆ ಅಂತ ಅಂದುಕೊಂಡಾಗ ಮಾತ್ರ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗ್ತದೆ. ಸರಿ, ಹಾಗಾದ್ರೆ ಈ ನಮ್ಮ ಮನೋವ್ಯಥೆಗೆ ಪರಿಹಾರ ಏನಾದರೂ ಉಂಟಾ ಅಂತ ಕೇಳಿದರೆ, ವಾದಿರಾಜರು ಒಂದು ಪುಟ್ಟ ಸ್ತೋತ್ರದ ಮೂಲಕ ನಮಗೆ ಒಂದು ಪರಿಹಾರವನ್ನು ಒದಗಿಸಿ ಕೊಟ್ಟಿದ್ದಾರೆ. ಮನಸ್ಸಿಗೆ ಒಂದು ಒಳ್ಳೆಯ ಆಹಾರ, ಮನಸ್ಸಿಗೆ ಪುಷ್ಟಿ ಕೊಡುವಂತ ಒಂದು ಆಹಾರ. ಈ ಲೌಕಿಕವಾದ ಆಹಾರವನ್ನು ಉಂಡಾಗ ದೇಹಕ್ಕೆ ಪುಷ್ಟಿ ಸಿಗಬಹುದು, ಆದ್ರೆ ಅದು ಮನಸ್ಸಿಗೆ ಪುಷ್ಟಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮನಸ್ಸಿಗೆ ಪುಷ್ಟಿ ಸಿಗುವ ಆಹಾರ ಯಾವುದು ಅಂತ ಹೇಳಿದ್ರೆ ಅದು ಒಳ್ಳೆಯ ಜ್ಞಾನ. ಅಂತಹ ಆ ಒಳ್ಳೆಯ ಆಹಾರವನ್ನು ವಾದಿರಾಜರು ಈ ಪುಟ್ಟ ಸ್ತೋತ್ರದ ಮೂಲಕ ನಮಗೆ ನೀಡುತ್ತಾರೆ. ಒಂದು ಕೃಷ್ಣ ಸ್ತುತಿ ಅಂತ ಒಂದು ಪುಟ್ಟ ಸ್ತೋತ್ರ, 27 ಶ್ಲೋಕಗಳುಳ್ಳಂತಹ ಸ್ತೋತ್ರದ ಮೂಲಕ ಈ ನಮ್ಮ ಸಂಸಾರದಲ್ಲಿ ಬರುವಂತಹ ಹಲವಾರು ಜಂಜಾಟಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ರೂಪವಾಗಿ ಇದೆ. ನಮಗೆಲ್ಲ ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಹಿತ ಅಂತ ಅಂದುಕೊಂಡು ನಮಗೆ ಅಹಿತವಾದ್ದನ್ನೇ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ಯಾವುದು ಹಿತ ಯಾವುದು ಅಹಿತ ಅಂತ ಬಲ್ಲವನು ಅದು ಭಗವಂತ ಮಾತ್ರ. ಹಾಗಾಗಿ ನಾವು ದೇವರಲ್ಲೇ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ ವಾದಿರಾಜರು. ಹಿತಂ ನ ಜಾನಾಮಿ ಅಹಿತಂ ನ ಜಾನೆ ನಾಕರ್ತು ಮೀಶೋ ನಚ ಕರ್ತು ಮೀಶಃ. ನನಗೆ ಈ ಸಂಸಾರದಲ್ಲಿ ಯಾವುದು ಹಿತ ಅಂತ ಗೊತ್ತಿಲ್ಲ, ಯಾವುದು ಅಹಿತ ಅಂತ ಗೊತ್ತಿಲ್ಲ, ಈ ಯಾವ ಕೆಲಸವನ್ನು ಕೂಡ ನಾನು ಮಾಡ್ಲಿಕ್ಕೆ ಸಮರ್ಥನಲ್ಲ. ಹಾಗಾಗಿ ಈ ಸಂಸಾರದಲ್ಲಿ ನಾನು ಹೇಗಿದ್ದೇನೆ ಅಂತ ಹೇಳಿದ್ರೆ ಒಂದು ನಾಟಕದ ಬೊಂಬೆಯಂತಿದ್ದೇನೆ, ಒಂದು ಮರದ ಬಿದಿರು ಬೊಂಬೆಯಂತಿದ್ದೇನೆ ಅಂತ. ಈ ಹಿಂದೆಲ್ಲ ಒಂದು ಕಾಲ ಇತ್ತು, ಬೊಂಬೆ ಆಟ ಅಂತ, ಬೊಂಬೆ ಆಟ ಆಡಿಸುವವರು ಇದ್ರು. ಇವಾಗೆಲ್ಲ ಇಲ್ಲ ಬೊಂಬೆ ಆಟ. ಬೊಂಬೆ ಆಟ ಆಡಬೇಕಾದ್ರೆ ಅದನ್ನ ಮೇಲೆ ನಿಂತು ಸೂತ್ರದಿಂದ ಅದನ್ನ ಆಟ ಆಡಿಸುವನೊಬ್ಬ ಇದ್ದ. ಹೀಗೆ ನಾವು ಈ ಸಂಸಾರದಲ್ಲಿ ಒಂದು ಬೊಂಬೆಯಂತೆ, ಆ ನಾಟಕದ ಆ ಬೊಂಬೆಯಂತೆ ನಾವೆಲ್ಲ ಇದ್ದೇವೆ. ನೀವೆಲ್ಲ ಉತ್ಸವದಲ್ಲಿ ತಟ್ಟರಾಯನ ಗಮನಿಸಿರ್ತೀರಿ. ತಟ್ಟರಾಯ ಹೋಗ್ತಾ ಇರ್ತದೆ, ಅದು ತಟ್ಟೆರಾಯ ಹೋಗುವುದಲ್ಲ, ಒಳಗೊಬ್ಬ ನಿಂತು ಆ ತಟ್ಟೆರಾಯನನ್ನು ಆಡಿಸ್ತಾನೆ. ಹೀಗೆ ನಮ್ಮನ್ನು ಈ ಸಂಸಾರದಲ್ಲಿ ಕುಣಿಸುವವನೊಬ್ಬ ಇದ್ದಾನೆ. ಹಾಗಾಗಿ ಎಲ್ಲವನ್ನು ಕೂಡ ಪರಮಾತ್ಮ ನೀನೇ ಮಾಡಿಸ್ತಾ ಇದ್ದಿ, ನಾನು ಒಂದು ಸೂತ್ರದ ಬೊಂಬೆಯಂತೆ ಇದ್ದೇನೆ ಅಂತ ಈ ಭಾವ ನಮ್ಮಲ್ಲಿ ಬಂದ್ರೆ ಯಾವ ವಿಭ್ರಮಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ನಮ್ಮ ಸಂಸಾರದಲ್ಲಿ ಜಗತ್ತಿನಲ್ಲಿ ಯಾವ ಎಲ್ಲ ಕೆಲಸಗಳು ಆಗ್ತಾ ಉಂಟು ಅದೆಲ್ಲವೂ ಕೂಡ ಭಗವಂತನಿಂದ ಆಗ್ತಾ ಉಂಟು ಅಂತ. ಯದಭೂತ್ ತದ್ಧರೇರ್ ಯಚ್ಚ ನಾಭೂತ್ ತಚ್ಚ ಹರೇಃ ಪರಾತ್. ಇಲ್ಲಿ ಯಾವ ಕೆಲಸ ಆಗ್ತಾ ಉಂಟು ಅದೆಲ್ಲವೂ ಕೂಡ ಪರಮಾತ್ಮನಿಂದಲೇ ಆಗ್ತಾ ಉಂಟು. ಅವನನ್ನು ಹೊರತುಪಡಿಸಿ ಇಲ್ಲಿ ಯಾವುದೂ ಕೂಡ ಯಾವ ಕೆಲಸಗಳು ಕೂಡ ಆಗುವುದಿಲ್ಲ. ತೇನ ವಿನ ತೃಣವಿನ ಚಲತಿ ಅಂತ. ಅವನಿಂದ ಹೊರತಾಗಿ ಯಾವ ಕೆಲಸವೂ ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಹೇಳ್ತೇವೆ, ಸುಖವು ಬಂದರೆ ಎನ್ನಿಂದ ಆಯ್ತು, ದುಃಖ ಬಂದರೆ ಹರಿಯ ವ್ಯಾಪಾರ ಅಂತ. ಒಳ್ಳೆಯ ಕೆಲಸ ಏನಾದರೂ ಆಯ್ತು ಅಂತಂದ್ರೆ ನಾವು ಮಾಡಿದ್ದು ಅಂತ ಎದೆ ಮುಟ್ಟಿಕೊಂಡು ನಾವೆಲ್ಲ ಹೇಳ್ತೇವೆ, ನಾನೇ ಮಾಡಿದ್ದು ಗೊತ್ತುಂಟಾ ಅಂತ. ಅದೇನಾದ್ರೂ ಕೆಟ್ಟದಾದ್ರೆ ಅದು ಅವ ಮಾಡಿದ್ದು ಇವ ಮಾಡಿದ್ದು ಅಂತ ಇನ್ನೊಬ್ಬರ ಮೇಲೆ ನಾವು ಗುಬೆ ಕೊರಿಸ್ತೇವೆ. ನಾವೇನು ಮಾಡ್ತೇವೆ, ಇಲ್ಲ ಎಲ್ಲ ದೇವರ ವ್ಯಾಪಾರ, ನಾವೇನು ಮಾಡೋದು ಅಂತ. ಕೆಟ್ಟದ ದುಃಖ ಬಂದ್ರೆ ಎಲ್ಲವೂ ಹರಿಯ ವ್ಯಾಪಾರ ಅಂತ ಹೇಳಿಬಿಡ್ತೇವೆ. ಹಾಗಲ್ಲ, ಎಲ್ಲವೂ ಕೂಡ ಭಗವಂತನ ಅಧೀನವಾಗಿ ಇದೆ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಅಲ್ಲ, ಈ ಕರ್ಮ ಕಾಲ ಅದೃಷ್ಟಗಳೆಲ್ಲ ಇದೆಯಲ್ಲ ಅದರಿಂದ ಆಗುತ್ತೆ ಅಂತ ಹೇಳ್ತಾರಲ್ವಾ ಅಂತ ಕೇಳಿದ್ರೆ, ಈ ಕರ್ಮ ಕಾಲಗಳು ಯಾವುದೂ ಕಾರಣ ಅಲ್ಲ ಅಂತ ಹೇಳ್ತಾರೆ. ನಚ ಕರ್ಮ ವಿಮಾಮಲ ಕಾಲ ಗುಣ ಬಿಭೃತೀಶಮ ಚಿತ್ತನ್ನು ತದ್ಧೀಯತಃ ಅಂತ ಹೇಳಿ ಆಚಾರ್ಯರು ಕೂಡ ಹೇಳಿದ್ದಾರೆ. ಈ ಕರ್ಮ ಕಾಲ ಅದೃಷ್ಟ ಇದು ಯಾವುದೂ ಕೂಡ ಕಾರಣವಲ್ಲ, ಎಲ್ಲವೂ ಕೂಡ ಪರಮಾತ್ಮನ ಅಧೀನದಿಂದಲೇ ಎಲ್ಲವೂ ಕೂಡ ಆಗ್ತಾ ಉಂಟು. ಈ ಅದೃಷ್ಟ ಕಾಲಾದಿಗಳಿಗೂ ಕೂಡ ಭಗವಂತನ ನಿಯಾಮಕನಾಗಿದ್ದುಕೊಂಡು ಈ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಕರ್ಮವನ್ನೇ ಎಲ್ಲದಕ್ಕೂ ನೀವು ಕಾರಣ ಅಂತ ಹೇಳ್ತೀರಿ ಅಂತಾದ್ರೆ, ಹಾಗಾದ್ರೆ ಈ ಜೀವಾತ್ಮ, ಈ ಜೀವ ಅಂತ ತನಗೆ ಅನಿಷ್ಟವಾದದ್ದನ್ನ ತಾನೇ ಮಾಡಿಕೊಳ್ತಾನ ಅಂತಂದ್ರೆ ತನ್ನ ಕರ್ಮಾನುಸಾರಿಯಾಗಿ ಎಲ್ಲವನ್ನು ಈ ಎಲ್ಲಾ ಫಲವನ್ನು ಪಡಿತಾನಂತಾದ್ರೆ ತನಗೆ ಅನಿಷ್ಟವಾದದನ್ನು ಕೂಡ ತಾನೇ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಈ ಕರ್ಮವೇ ಎಲ್ಲದಕ್ಕೂ ಕೂಡ ಕಾರಣ ಅಲ್ಲ. ಸರಿ, ಹಾಗಾದ್ರೆ ಅದೃಷ್ಟ ಕಾರಣವ ಅಂತ ಕೇಳಿದ್ರೆ ಅದೃಷ್ಟವೂ ಕೂಡ ಕಾರಣ ಅಲ್ಲ ಅಂತ ಹೇಳ್ತಾರೆ. ಅದೃಷ್ಟ ಅಂತ ಕೇಳಿದ್ರೆ ಪುಣ್ಯ ಪಾಪಗಳು, ಕಣ್ಣಿಗೆ ಕಾಣದೇ ಇರುವಂತದ್ದು ಪುಣ್ಯಗಳು. ಈ ಅದೃಷ್ಟವೇ ಎಲ್ಲದಕ್ಕೂ ಕಾರಣವಲ್ಲ. ಈ ಅದೃಷ್ಟವೇ ಕಾರಣ ಅಂತಾದ್ರೆ ಸಂತಾನ ಆಗಬೇಕು ಅಂತಿದ್ರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ನೀವು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ಮಕ್ಕಳಾಗುತ್ತೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ, ಭಾಗವತ ಕಥೆಯನ್ನು ಕೇಳಿದರೆ, ಹರಿವಂಶ ಪ್ರವಚನವನ್ನು ಕೇಳಿದರೆ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಸರಿ, ಇದರ ಅದೃಷ್ಟದಿಂದಲೇ ನೀವು ಮಕ್ಕಳನ್ನು ಪಡೆಯಬಹುದು ಅಂತಾದರೆ ಸ್ತ್ರೀ ಪುರುಷರು ಯಾಕೆ? ಸ್ತ್ರೀ ಪುರುಷರು ಇಲ್ಲದೇನೂ ಕೂಡ ಕೇವಲ ಅದೃಷ್ಟದಿಂದ ನೀವು ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯವಾ? ಇಲ್ಲ ಅಲ್ವಾ? ಹಾಗೆ ಅದೃಷ್ಟವೂ ಒಂದು ಕಾರಣ ಅಷ್ಟೇ, ಅದೃಷ್ಟವೇ ಕಾರಣವಲ್ಲ. ಅದೃಷ್ಟಕ್ಕಿಂತಲೂ ಮಿಗಿಲಾದಂತಹ ಅದೃಷ್ಟಕ್ಕೂ ಒಬ್ಬ ನಿಯಾಮಕನಾದಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತೇಳಿ ತಿಳಿಯಬೇಕು ನಾವು. ಆವಾಗ ಈ ಎಲ್ಲವೂ ಕೂಡ ಅದೃಷ್ಟದಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಸರಿ, ಹಾಗಾದರೆ ಕಾಲ ಕಾರಣವ ಅಂತ ಕೇಳಿದರೆ ಕಾಲವೂ ಕಾರಣವಲ್ಲ. ಈ ಕಾಲವನ್ನು ನಿಯಮಿಸುವನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳಿಯಬೇಕು ನಾವು. ಎಲ್ಲವೂ ಕೂಡ ಕಾಲವೇ ಮಾಡಿಕೊಂಡು ಹೋಗ್ತದೆ ಅಂತ ಹೇಳಿದ್ರೆ, ಸರಿ, ನಮ್ಗೀಗ
ಸೆಕೆ ಆಗ್ತಾ ಉಂಟು, ಅದು ಇದ್ದಕ್ಕಿದ್ದಾಗೆ ಕಾಲ ನಮಗೆ ಫ್ಯಾನ್ ತಿರುಗಲಿ ಅಂತ ಮಾಡ್ತದ? ಒಂದು ಫ್ಯಾನ್ ಉಂಟು ಅಂತಾದ್ರೆ ಆ ಸ್ವಿಚ್ ಹಾಕ್ಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಫ್ಯಾನಿಗೆ ಶಕ್ತಿ, ಒಂದು ಎಲೆಕ್ಟ್ರಿಸಿಟಿ ಪವರ್ ಹಾಕುವನೊಬ್ಬ ಬೇಕು, ಅಲ್ಲೊಬ್ಬ ನಿಯಾಮಕ ನಿಯಂತ್ರ ಒಬ್ಬ ಬೇಕಲ್ಲಿ. ಆ ಒಬ್ಬ ನಿಯಾಮಕ ಇಲ್ಲದೇನೆ ಒಂದು ಫ್ಯಾನ್ ಕೂಡ ಆಟೋಮೆಟಿಕ್ ಆಗಿ ತಿರುಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಾಲವೂ ಕೂಡ ಅದು ಕಾರಣ ಆಗುವುದಿಲ್ಲ. ಆ ಕಾಲಕ್ಕೊಬ್ಬ ನಿಯಾಮಕ ಬೇಕು. ಹಾಗಾಗಿ ಕರ್ಮ ಕಾರಣವಲ್ಲ, ಅದೃಷ್ಟ ಕಾರಣವಲ್ಲ, ಕಾಲ ಕಾರಣವಲ್ಲ, ಯಾವುದೂ ಕಾರಣವಲ್ಲ. ಸರಿ, ಹಾಗಾದ್ರೆ ಬ್ರಹ್ಮರುದ್ರಾದಿಗಳೆಲ್ಲವೂ ಕೂಡ ಭಗವಂತನನ್ನು ನಿಯಂತ್ರಿಸಬಹುದಲ್ವಾ? ಈಗ ಇದೆಲ್ಲ ಕರ್ಮಕಾಲಾದಿಗಳು ಯಾವುದು ಅಲ್ಲ ಅಂತಾದ್ರೆ ಬ್ರಹ್ಮರುದ್ರಾದಿಗಳು ಇದ್ದಾರಲ್ಲ, ಅವರು ಮಾಡಬಹುದಲ್ಲ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ರುದ್ರ ಸಂಹಾರ ಮಾಡ್ತಾನೆ, ಅವ್ರು ಯಾಕೆ ಇದನ್ನೆಲ್ಲ ಮಾಡಬಾರ್ದು? ಎಲ್ಲವೂ ಪರಮಾತ್ಮನ ಯಾಕೆ ಮಾಡಬೇಕು ಅಂತ ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಯುಕ್ತಿಬದ್ಧವಾಗಿ ವಾದರಾಜರು ಹೇಳ್ತಾರೆ. ಸರಿ, ನೀವು ಬ್ರಹ್ಮ ಅಂತ ಹೇಳ್ತೀರಿ, ಬ್ರಹ್ಮ ಯಾರು? ಭಗವಂತ ತ್ರಿವಿಕ್ರಮ ರೂಪವನ್ನು ತಳಿದಾಗ ತನ್ನ ಕಮಂಡಲುವಿನ ಜಲದಿಂದ ಆ ಭಗವಂತನ ಪಾದಪೂಜೆಯನ್ನು ಮಾಡಿದವನು. ರುದ್ರದೇವರು ಕೂಡ ಆ ಭಗವಂತನ ಪಾದ ನಖದಿಂದ ಬಂದಂತಹ ಜಲವನ್ನು ತನ್ನ ತಲೆಯಲ್ಲಿ ಹೊತ್ತುಕೊಂಡವನು. ಸರಿ, ಹಾಗಾದ್ರೆ ಬ್ರಹ್ಮರುದ್ರಾದಿಗಳು ಈ ಪರಮಾತ್ಮನಿಗೆ ನಿಯಾಮಕರಾಗ್ಲಿಕ್ಕೆ ಸಾಧ್ಯ ಉಂಟಾ? ನಾಪಿ ತತ್ ಪ್ರೇರಕ ಬ್ರಹ್ಮಾನೇಶೋ ನೇಂದ್ರ ಪರೇ ಕುತಃ. ಈ ಬ್ರಹ್ಮದೇವರು ರುದ್ರದೇವರು ಕೂಡ ಪರಮಾತ್ಮನಿಗೆ ಪ್ರೇರಕರು ಅಂತಾಗಲಿಕ್ಕೆ ಸಾಧ್ಯವಿಲ್ಲ, ನಿಯಾಮಕರು ಅಂತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಈಗ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡ್ತಾರೋ ಆಯಾ ಆ ಪದಾರ್ಥಗಳು, ಆ ಕೆಲಸಗಳು ಅದು ಅವರ ಅಧೀನ ಅಂತ ಅರ್ಥ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾ ಇದ್ದಾನಂತಂದ್ರೆ ಸೃಷ್ಟಿಗೆ ಬೇಕಾದಂತ ಎಲ್ಲವೂ ಕೂಡ ಅದು ಬ್ರಹ್ಮದೇವರ ಅಧೀನ. ರುದ್ರದೇವರು ಸಂಹಾರದ ಕೆಲಸವನ್ನು ಮಾಡ್ತಾ ಇದ್ದಾನಂತಂದ್ರೆ ಸಂಹಾರಕ್ಕೆ ಬೇಕಾದ ಎಲ್ಲವೂ ಕೂಡ ಅದು ರುದ್ರದೇವರ ಅಧೀನ ಅಂತ ಅರ್ಥ. ಸರಿ, ಹಾಗಾದ್ರೆ ಜಗತ್ತನ್ನು ಪಾಲನೆ ಮಾಡುವವರು ಯಾರು? ಜಗತ್ತನ್ನು ಪಾಲನೆ ಮಾಡುವನು ಪರಮಾತ್ಮ. ಹಾಗಾಗಿ ಈ ಜಗತ್ತೆಲ್ಲವೂ ಕೂಡ ಅದು ಪರಮಾತ್ಮನ ಅಧೀನ ಅಂತ ತಿಳಿಯಬೇಕು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಅಧಿಪತಿಯಾಗಿದ್ದಾನೆ, ಪರಮಾತ್ಮನೇ ಸಕಲರ ರಕ್ಷಕನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಪಿತಾ ಅಧಿಪತಿರ್ನೃಣ ನಹರ್ತ ಯಾಮಕೋಪಿವ ಕಿಂತು ರಕ್ಷಕ ಏವಾತೋ ವಿಷ್ಣುರೇವ ಜಗತ್ಪತಿ. ಒಬ್ಬ ತಂದೆ ಹುಟ್ಟಿಸಿದ ಮಾತ್ರಕ್ಕೆ ಅವನು ರಕ್ಷಕ ಅಂತ ಅನಿಸಿಕೊಳ್ಳುವುದಿಲ್ಲ. ಸಂಹಾರವನ್ನು ಮಾಡಿದ ರುದ್ರದೇವರು ಕೂಡ ಅವನು ರಕ್ಷಕ ಅಂತ ಅನಿಸಿಕೊಳ್ಳುವುದಿಲ್ಲ. ಯಾರು ಯಾರನ್ನು ಪಾಲನೆ ಮಾಡ್ತಾರೋ ಅಂತವರು ಮಾತ್ರ ಅಧಿಪತಿ, ರಕ್ಷಕ ಅಂತ ಅನಿಸಿಕೊಳ್ತಾರೆ. ಹಾಗಾಗಿ ಬ್ರಹ್ಮದೇವರು ರುದ್ರದೇವರು ಕೂಡ ನಮಗೆ ರಕ್ಷಕರಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ರಕ್ಷಣೆ ಮಾಡುವಂತಹ, ಪಾಲನೆ ಮಾಡುವಂತಹ ಆ ಪರಮಾತ್ಮರೊಬ್ಬರೇ ನಮಗೆ ಅಧಿಪತಿ ಅಂತ ಅನಿಸಿಕೊಳ್ಳಿಕ್ಕೆ ಸಾಧ್ಯ, ರಕ್ಷಕ ಅಂತ ಅನಿಸಿಕೊಳ್ಳಿಕ್ಕೆ ಸಾಧ್ಯ.